ಅನಂತ ವಂದನೆಗಳು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ. ಈ ಜನ್ಮವನ್ನ ನಾವು ವ್ಯರ್ಥ ಹೋಗ್ಬಿಟ್ಟೇವಂದ್ರ ಮುಂದೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯೇ ಸಂಸಾರೇ ಕನುದುಸ್ತಾರೆ ಕೃಪಯಾಪಾರೆ ಪಾಯುಮುರಾರೆ ಅಂತಕ್ಕಂಥ ಒಂದು ಈ ಬೇರಿಯೊಳಗೆ ಬಿದ್ದು ಒದ್ದಾಡ್ತೇವು. ಅದಕ್ಕಾಗಿ ಶ್ರೇಷ್ಠವಾದ ಮಾನವ ಜನ್ಮದ ಇದೊಂದು ವಾಸನೆಗೆ ಸಿಲುಕಿ ಅದು ಹ್ಯಾಂಗ ಅನಂತ ಜನ್ಮದ ಒಂದು ಸಂಸ್ಕಾರದಿಂದ ಇದು ಈ ಪಾರಮಾರ್ಥಗಳಿಗೆ ಬರ್ಲಕ್ಕ ಅದಕ್ಕೆ ಮನಸ್ಸು ಒಪ್ಪದ ಹ್ಯಾಂಗ ಒಂದು ವಾಸನೆ ಸಿಕ್ಬಿಟ್ಟದಪ್ಪ ಅಂದ್ರ ಒಂದು ಕನ್ನೂರಂತ ಗ್ರಾಮದಲ್ಲಿ ಒಂದು ಸಂತಿತ್ತು. ಆ ಸಂತಿಗೆ ಎಲ್ಲರೂ ಕೂಡಿದ್ರು. ಅದರಾಗ ಹೂ ಮಾರೋರು ಬಂದಿದ್ರು, ಮೀನು ಮಾರೋರು ಬಂದಿದ್ರು. ಒಬ್ಬಕ್ಕೆ ಮೀನು ತಗೊಂಡು ಹೋಗಿದ್ರು. ಮೀನು ಮಾರಾಟ ಮಾಡಿದ್ರು. ಸಂತೆ ಆಯ್ತು, ಹೊತ್ತು ಮುಳುತ್ತರ ವ್ಯಾಪಾರ ಆಯ್ತು. ಮುಂದ ತನ್ನ ಊರಿಗೆ ಹೋಗ್ಬೇಕು. ತನ್ನ ಊರಿಗೆ ಹೋಗ್ಬೇಕಾದ್ರ ಇಲ್ಲಿ ಬೊಮ್ಮಳ್ಳಿ ಅಂತ ಊರ ಹಾಲ್ಯಾಗ ಬಂದಳು ತಿಳುಗುಂದಿ ಹೊತ್ತು ಮುಳುತು. ಅದ್ರ ಜೊತೆಗೆ ಇನ್ನೂ 4 ಮಂದಿ ಕರ್ಕೊಂಡು ಹೊಂಟಿದ್ರು. ಹೂ ಮಾರಕ್ಕಿದ್ರು, ಮತ್ತೇನೋ ಬೆಲೆ ಮಾರೋರಿದ್ರು. ಆದ್ರೆ ಹೊತ್ತು ಮುಳುದು ಕೂಡ ಆಕಿ ಮುಂದ ಒಬ್ಬಕ್ಕಿನೇ ಆದ್ರೆ ಆಕಿ ಹ್ಯಾಂಗ ಹೋಗ್ಬೇಕು ಹ್ಯಾಂಗ ಹೋಗ್ಬೇಕ ಅನ್ನೋದ್ರಾಗ ಹೂ ಮಾರಕ್ಕಿದ್ರು. ಇವತ್ತು ನಮ್ಮ ಮನೆಗೆ ಇರು, ಮುಂಜಾನೆ ಹೋಗತಿ ನಾನು ಯಾಕೆ ಕಾತನಾಗ ಇದ್ರೆ ಇರ್ಲಿ ಅಂತ ಹೇಳಿ ಅಲ್ಲೇ ವಸತಿ ಮಾಡಿದ್ರು. ಇನ್ನು ಅತಿಥಿ ದೇವ ಭವ ಮನೆಗೆ ಬಂದಾಳ. ಆಕಿ ಯಾನೇ ಇರ್ಲಕ್ಕ ಆಕಿ ಊಟ ಮಾಡಿಸಿದಳು. ಒಂದು ಹೂಡಿತನಂತ ಕೋಲಿತ್ತು. ಆ ಕೋಲಾಗ ಹಾಸಿ ಮಾಡಿ ಕೊಟ್ಟರು. ಮಕ್ಕೊಂಡ್ರು ಇಬ್ರು ಕೂಡಿ. ಆದ್ರ ಮೀನು ಮಾರಕ್ಕೆ ಒಟ್ಟ ನಿದ್ದಿನ ಹತ್ತಲಿಲ್ಲ. ಒಂದು ಸಲ ಹಿಂಗ್ ಹೊರಡು ಹ್ಯಾಂಗ್ ಹೊಡೆದ್ರು ನಿದ್ದಿನ ಇಲ್ಲ. ಚುಟ್ಪುಡ್ಸಕ್ಕಳು. ರಾತ್ರಿ 1-2 ಆಯ್ತು, ನಿದ್ದಿನ ಇಲ್ಲ. ಒಂದು ತಾಸಲ್ಲಿ ವಿಶ್ರಾಂತಿ ಸಿಕ್ಕರ ಮನಸ್ಸಿಗೆ ನೆಮ್ಮದಿ. ಎದ್ದು ಹೊರಬಾದಳು. ಹೊರಗಿಟ್ಟಿಳು ಬುಟ್ಟಿ. ಆ ಬುಟ್ಟಾಗ ಒಂದು ಚೀಲಿನ ತಟ್ಟಿತ್ತು. ಆ ಚೀಲಿ ನೀರಾಗ ಹೊಡೆದು ಬಡ ಬಡ ನೀರು ಹೊಡೆದು ಕೂಡಲೇ ಸ್ವಲ್ಪ ವಾಸ ಬರ್ತದೆ. ಆ ವಾಸ ತಗೊಂಡು ಕೆಲವು ಮುಟ್ಕೊಂಡು ಮುಕ್ಕೊಂಡಳು. ಗುರು ನಿದ್ದೆ ಹೊಡ್ಲಿಕ್ಕೆ. ಇದು ಹೇಳಕ್ ಕಾರಣ ಏನಂದ್ರೆ ಅಂತ ಒಂದು ವಾಸನೆ, ಆ ಮೇಲಿನ ಪ್ರಪಂಚದ ವಾಸನೆಗೆ ನಾವು ಸಿಲುಕಿ ಬಿದ್ದಿದ್ದೆವು. ಅದಕ್ಕೆ ಎಂತ ಒಂದು ವಾಸನೆಯಿಂದ ಹೊರಗೆ ಬರಬೇಕಾದ್ರ ಇಲ್ಲಿ ನಾವು ಮುಳುಗಿದೆವು. ಈ ಮುಳುಗುದು ಹೊರಗೆ ಬರಬೇಕಾದ್ರ ನಾವು ಎಂತ ಒಂದು ಗುರುನಾಥನ ಒಂದು ಕೃಪಾ ನಮಗೆ ಬೇಕಾಗ್ತದ. ಅದಕ್ಕ ನಮ್ಮ ಬಗಿನ ಹೇಳ್ತಾರ, ಮುಳಗಿ ಹೋದಲ್ಲೋ ಭವಕಲೆ ಮುಳಗಿ ಹೋದಲ್ಲೋ